ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಈ ಕಾಲೇಜಿನ ಉಪ ಪ್ರಾಂಶುಪಾಲರೇ ಹಾಗೂ ಈ ಕಾರ್ಯಕ್ರಮವನ್ನು ಸಂಯೋಜಿಸುತ್ತಿರುವಂತಹ ಮೇರಾ ಯುವ ಭಾರತ್ ಇದರ ಪ್ರೋಗ್ರಾಮ್ ಆಫೀಸರ್ ಇದ್ದಾರೆ, ಜಗದೀಶ್ ಇದ್ದಾರೆ. ಹಾಗೆಯೇ ಈ ಕಾಲೇಜಿನ NSS ಆಫೀಸರ್ ಅಂತಹ ಉದಯಕುಮಾರ್ ಅವರೇ ಮತ್ತು ಯೂನಿವರ್ಸಿಟಿ ಲೆವೆಲಿನ NSS ಪ್ರೋಗ್ರಾಮ್ ಹಾಕಿಸಿರುವಂತಹ ನನ್ನ ಬಹಳ ಹಳೆಯ ಮಿತ್ರರಂತಹ ಶ್ರೀ ಶೇಷಪ್ಪ ಅವರು ಹಾಗೂ ಎಲ್ಲ ಫ್ಯಾಕಲ್ಟಿ ಮೆಂಬರ್ಸ್ ಹಾಗೂ ಬೇರೆ ಬೇರೆ ಕಾಲೇಜುಗಳಿಂದ ಆಗಮಿಸಿರುವಂತಹ ವಿದ್ಯಾರ್ಥಿ ಮಿತ್ರರೇ, ನಾನು ಈ ಕಾರ್ಯಕ್ರಮಕ್ಕೆ ಬರುವಾಗ ವೇದಿಕೆಗೆ ಹತ್ತುವಂತಹ ಯಾವ ಯೋಚನೆಯನ್ನು ಮಾಡಿರಲಿಲ್ಲ. ಈ ಕಾರ್ಯಕ್ರಮವನ್ನು ಮಂಗಳೂರು ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಯ ಸದಸ್ಯರಾದಂತಹ ಸಂಸದರಾದಂತಹ ಕ್ಯಾಪ್ಟನ್ ಬ್ರಿಜೇಶ ಚೌಟ ಇವರು ವಹಿಸಿಕೊಳ್ಬೇಕಾಗಿತ್ತು. ಇವತ್ತಿನ ಮುಖ್ಯ ಅತಿಥಿಯಾಗಿ ಬರಬೇಕಾಗಿತ್ತು, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿತ್ತು. ನಾನು ಕೇವಲ ಜೂರಿಯಾಗಿ ಬಂದವ, ಒನ್ ಅಮಾಂಗ್ ದ ಜಡ್ಜ್. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಮುಖ್ಯ ಅತಿಥಿಯನ್ನಾಗಿ ಕರೆದು ವೇದಿಕೆ ಮೇಲೆ ಕೂತುಗೊಳಿಸಿದ್ದಾರೆ. ಸಂಯೋಜಕರಿಗೆ ನನ್ನ ವಂದನೆಯನ್ನು, ನನ್ನ ಧನ್ಯವಾದವನ್ನು ಮೊದಲೇ ಹೇಳ್ತಾ ಇದ್ದೇನೆ. ಮೇರಾ ಯುವ ಭಾರತ್ ನಮಗೆಲ್ಲ ಗೊತ್ತಿರುವ ಹಾಗೆ ಹಿಂದೆ ನೆಹರು ಯುವಕ ಕೇಂದ್ರದಲ್ಲಿ ನಾನು ಸ್ಪೆಷಲ್ ಆಫೀಸರ್ ಆಗಿ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಅನೇಕ ಕಾರ್ಯಕ್ರಮಗಳನ್ನು ಅವರ ಸಂಯೋಜನೆಯೊಟ್ಟಿಗೆ ಕೊಲಾಬ್ರೇಷನ್ನಲ್ಲಿ ನಾವು ಮಾಡಿದ್ದೇವೆ. ಈಗ ಅದರ ಹೆಸರನ್ನು ಇತ್ತೀಚೆಗೆ ಉಲ್ಲಾಸ್ ಹೇಳ್ತಾ ಇದ್ದರು, ಇತ್ತೀಚೆಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಜನ್ಮದಿನದಂದು ನಮ್ಮ ರಾಷ್ಟ್ರದ ಬಹುದೊಡ್ಡ ಒಂದು ಮಹಾಪುರುಷ ಮತ್ತು ಬಹಳ ದೊಡ್ಡ ಹೆಸರಿನ ಸರ್ದಾರ್ ವಲ್ಲಭಾಯಿ ಪಟೇಲರ ದಿನದಂದು ನೆಹರು ಯುವಕ ಕೇಂದ್ರದ ಹೆಸರನ್ನು ಮೇರಾ ಯುವ ಭಾರತ್ ಅಂತೇಳುವಂತಹ ಒಂದು ಬದಲಾವಣೆ ಮಾಡಿದರು ಅಂತೇಳೋದು ಭಾಳ ಸಂತೋಷದ ವಿಷಯ. ಮೇರಾ ಯುವ ಭಾರತ್, ಯಾಕೆಂದರೆ ಭಾರತದ ಅಸ್ಮಿತೆ ಮತ್ತು ಅಸ್ತಿತ್ವ ಇರುವುದೇ ಯುವ ಭಾರತದಲ್ಲಿ. ಇದು ನಮ್ಮಲ್ಲಿ ಇರುವಂತಹ ಒಂದು ದೊಡ್ಡ ಆಸ್ತಿ. ಪ್ರಪಂಚದಲ್ಲಿ ನಾವು ಕಂಪೇರ್ ಮಾಡಬೇಕಿದ್ರೆ ಬೇರೆ ರಾಷ್ಟ್ರಗಳಿಗೆ, ಬೇರೆ ದೇಶಗಳಿಗೆ ನಾವು ಕಂಪೇರ್ ಮಾಡಬೇಕಿದ್ರೆ ಹೇಳುವಂಥದ್ದೇ ನಮ್ಮ ದೇಶದ ದೊಡ್ಡ ಸಂಪತ್ತಿರುವುದೇ ಇಲ್ಲಿನ ಮಾನವ ಸಂಪತ್ತು, ಅದರಲ್ಲೂ ಯುವ ಜನಾಂಗ. ನಮ್ಮಲ್ಲಿ 18ರಿಂದ 35 ವರ್ಷ ಏನು ನಮ್ಮ ಸೆಂಟ್ರಲ್ ಗೌರ್ಮೆಂಟಿನ ಪ್ರಕಾರ ಯುವಕರು ಅಂತ ನಾವು ಏನು ಪರಿಗಣಿಸ್ತೇವೋ, ಈ ಸಂಖ್ಯೆ ಇದೆಯಲ್ಲ, ನಮ್ಮ 145 ಕೋಟಿ 47 ಕೋಟಿಯ ಒಟ್ಟು ಜನಸಂಖ್ಯೆಯಲ್ಲಿ ಈ ಯುವಕರ ಸಂಖ್ಯೆ ಬಹಳ ದೊಡ್ಡದು ಇದೆ. ಅದು ಒಂದು ಪ್ರಬಲವಾದಂತಹ, ಒಂದು ಶಕ್ತವಾದಂತಹ, ಸಮರ್ಥವಾದಂತಹ ಈ ರಾಷ್ಟ್ರದ ಸಂಪತ್ತು ಅಂತ ನಾವು ಪರಿಗಣಿಸಿದ್ದೇವೆ. ಹಾಗಾಗಿ ಯುವಕರು ಬೆಳಿಬೇಕು. ಇಂತಹ ಒಂದು ಇದು ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಬೇರೆ ಬೇರೆ ಕಾಲೇಜುಗಳಿಂದ ಆಗಮಿಸಿದ್ದೀರಿ. ಎಮರ್ಜೆನ್ಸಿ ಆಫ್ ದ 50 years ಆಫ್ ಎಮರ್ಜೆನ್ಸಿ ಆ್ಯಂಡ್ ವಾಟ್ ದ ಲೆಸನ್ ವಿ ಕ್ಯಾನ್ ಲರ್ನ್ ಫ್ರಾಮ್ ದ ಡೆಮೋಕ್ರಸಿ ಅಂತ ಹೇಳುವಂತಹ ವಿಷಯವನ್ನು ಇಟ್ಕೊಂಡು ಬಹಳ ಸುಂದರವಾದಂತಹ ಮತ್ತು ವಿದ್ಯಾರ್ಥಿಗಳಿಗೆ ಬಹಳ ಅವಶ್ಯಕವಾದಂತಹ ಒಂದು ಥೀಮನ್ನು ಇಟ್ಕೊಂಡು ಚರ್ಚೆ ನಡೀತಾ ಇರುವುದು, ಅದರ ಬಗ್ಗೆ ವಿಚಾರ ಮಂಥನ ಮಾಡ್ತಾ ಇರೋದು ಬಹಳ ಒಳ್ಳೆಯದು. ಆ ಕಾರ್ಯಕ್ರಮವನ್ನು, ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸೋದಕ್ಕೆ ಬೇಕಾಗಿ ಎಲ್ಲ ಸಂಘಟಕರಿಗೆ ನಾನು ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ, ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ಇದರಲ್ಲಿ ಬೇರೆ ಬೇರೆ ಕಾಲೇಜಿಂದ ಬಂದಿದ್ದೀರಿ. ಈಗ ಉಲ್ಲಾಸ್ ಹೇಳ್ತಾ ಇದ್ದರು ಏನಿದು ಅಂತ ಹೇಳೋದು. ಇವಾಗ ಇದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಸುಮಾರು 50 ಅಥವಾ 60 ಮಂದಿ ಅಥವಾ ಹೆಚ್ಚು ಅಂದರೆ 100 ಮಂದಿ ಇರ್ಬೋದು. ಇಲ್ಲಿ ಬಹಳ ಮಂದಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಇಲ್ಲಿ ಕೂತ್ಕೊಂಡಿರ್ಬೋದು. ಈ ಪಾರ್ಟಿಸಿಪೇಟ್ ಮಾಡಿದ್ರಲ್ಲಿ ಅವರು 3ರಿಂದ 5 ಮಂದಿಯನ್ನು ಸ್ಟೇಟ್ ಲೆವೆಲ್ಗೆ ಕಳಿಸ್ತಾರೆ. ಸ್ಟೇಟ್ ಲೆವೆಲ್ನಲ್ಲಿ ಮತ್ತೆ ನಿಮ್ಮ ಪ್ರೆಸೆಂಟೇಷನ್ ಆಗ್ತದೆ, ವಿಷಯದ ಬಗ್ಗೆ ಮತ್ತೆ ನಿಮ್ಮ ಪ್ರೆಸೆಂಟೇಷನ್ ಆಗ್ತದೆ. ಅಲ್ಲಿ ವಿನ್ ಆದವರಲ್ಲಿ ಮತ್ತೆ 3 ಮಂದಿಯನ್ನು ರಾಷ್ಟ್ರ ಮಟ್ಟಕ್ಕೆ ಕಳಿಸ್ತಾರೆ. ಅಲ್ಲಿ ನೀವು ಹೋಗಿ ಮಾತಾಡಬೇಕಾದದ್ದು, ಯಾರು ವಿನ್ನರ್ಸ್ ಇದ್ದಾರೋ, ಸ್ಟೇಟ್ ಲೆವೆಲ್ನಲ್ಲಿ ವಿನ್ನರ್ಸ್ ಆಗಿದ್ದಾರೋ ಅವರು ಮಾತನಾಡಬೇಕಾದದ್ದು ಭಾರತದ ಪಾರ್ಲಿಮೆಂಟಿನ ಮುಂದೆ, ಅಷ್ಟು ಸಂಸದರ ಮುಂದೆ ಒಂದು ಮಾತನಾಡುವಂಥ ಒಂದು ಸುಯೋಗ ನಿಮಗೆ ಸಿಗಬೇಕು ಅಂತ ಹೇಳುವಂತಹ ಹಾರೈಕೆ ನನ್ನದು. ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನ್ಸ್ಟಿಟ್ಯೂಷನ್ನ ಬಗ್ಗೆ ಬೇರೆ ಬೇರೆ ಚರ್ಚೆಗಳಾಗ್ತಾ ಇರುವಾಗ ಇದೇ ರೀತಿಯ ಭಾಷಣ ಸ್ಪರ್ಧೆಗಳು ನಡೆದಿತ್ತು. ಅದರಲ್ಲಿ ನಮ್ಮದೇ
ಅವಳಿ ಜಿಲ್ಲೆಯಲ್ಲಿ. ಯಾಕಂದರೆ ಕಾಲೇಜು ಎಜುಕೇಷನ್ನಲ್ಲಿ ನಾವು ಉಡುಪಿ ಬೇರೆ ಮಂಗಳೂರು ಬೇರೆ ಅಂತ ನಾವು ಯಾವತ್ತೂ ಪರಿಗಣಿಸುವುದಿಲ್ಲ. ಹಾಗಾಗಿ ಉಡುಪಿ ಜಿಲ್ಲೆಯ PPC ಕಾಲೇಜಿನಿಂದ ರೆಪ್ರೆಸೆಂಟ್ ಆದಂಥವರು ಅವರು ಜಿಲ್ಲಾ ಲೆವೆಲ್ನಲ್ಲಿ ಆಗಿ ಸ್ಟೇಟ್ ಲೆವೆಲ್ ದಾಟಿ ಅಲ್ಲಿ ರಾಷ್ಟ್ರದಲ್ಲಿ ಪಾರ್ಲಿಮೆಂಟಿನ ಮುಂದೆ ಮಾತಾಡಿ ಅಬೌಟ್ ದ 4 years ಬ್ಯಾಕ್ ಫಸ್ಟ್ ಪ್ರೈಸ್ ತಗೊಂಡಿದ್ದಾರೆ. ಹಾಗಾಗಿ ನಿಮ್ಮಲ್ಲಿ ಯಾರೋ ಒಬ್ಬರು ಅಂಥವರು ಇರಬೇಕು ಮತ್ತು ಇರಬೇಕಂತಹ ಬಯಸುವವ ನಾನು. ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ದಾರೆ. ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುವವರು, ನೀವು ಕಾಲೇಜಿನ ರೆಪ್ರೆಸೆಂಟೇಟ್ ಆಗಿ ಪಾರ್ಟಿಸಿಪೇಟ್ ಮಾಡುವುದೇ ಒಂದು ಸುಯೋಗ. ಇಂತಹ ಅನೇಕ ಕಾರ್ಯಕ್ರಮಗಳಿಂದ ನಮಗೆ ನಮ್ಮ ಬದುಕಿಗೆ ಬೇಕಾದಂತಹ ಅನೇಕ ವಿಷಯಗಳನ್ನು ಕಲೀಲಿಕ್ಕಾಗ್ತದೆ, ವಿಷಯಗಳನ್ನು ಕಲಿಯುವಂತಹ ಒಂದು ಸಂದರ್ಭ. ಇದರಲ್ಲಿ 50 ಮಂದಿ ಅಥವಾ 60 ಮಂದಿ ಭಾಗವಹಿಸುವುದಿದ್ರೆ ಎಲ್ಲರೂ ಸ್ಟೇಟ್ ಲೆವೆಲಿಗೆ ಮುಟ್ತಾರೆ ಅಂತನೂ ಇಲ್ಲ. ಆದರೆ ಇಟ್ ಈಸ್ ಎ ಒನ್ ಆಫ್ ದ ವೇ ಆಫ್ ಲರ್ನಿಂಗ್. ನೀವು ಡೆವಲಪ್ ಆಗಲಿಕ್ಕೆ, ನಿಮ್ಮ ಪರ್ಸನಾಲಿಟಿಯನ್ನು ಡೆವಲಪ್ ಮಾಡಲಿಕ್ಕೆ, ನಿಮ್ಮ ನಾಲೆಜನ್ನು ಡೆವಲಪ್ ಮಾಡಲಿಕ್ಕೆ ಇದು ಅತ್ಯಂತ ಒಳ್ಳೆಯ ಒಂದು ಪ್ಲ್ಯಾಟ್ಫಾರ್ಮ್ ಆಗಿದೆ. ನಿಮಗೆಲ್ಲರಿಗೂ ಶುಭವನ್ನು ಹಾರೈಸುತ್ತಾ ನನ್ನನ್ನು ಈ ಮುಖ್ಯ ಅತಿಥಿಯಾಗಿ ವೇದಿಕೆಯಲ್ಲಿ ಕೂತುಗೊಳಿಸಿದ್ದಕ್ಕಾಗಿ ಮತ್ತು ನನಗೆ ಈ ಮಾತನಾಡುವಂತಹ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ಸಂಘಟಕರಿಗೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಕರ್ನಾಟಕ, ಜೈ ಹಿಂದ್. ನಿಮಗೆಲ್ಲರಿಗೂ ಶುಭವನ್ನು ಮತ್ತೊಮ್ಮೆ ಕೋರ್ತಾ ಇದ್ದೇನೆ.